ಕಾಂತಾರ ಚಾಪ್ಟರ್ 1 ಈ ಸಿನಿಮಾ ಈ ರೇಂಜ್ ಗೆ ಇರುತ್ತೆ ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಈ ಸಿನಿಮಾ ನೋಡಿದ ಮೇಲೆ ನನಗನಿಸಿದ್ದು ಏನಪ್ಪಾ ಅಂದ್ರೆ ರಿಷಬ್ ಶೆಟ್ರು ಮನುಷ್ಯನ ಇಲ್ಲ ಮಾನವ ಮೃಗನ. ಈ ಸಿನಿಮಾ ನೋಡುವಾಗ ನನಗೆ ಅನಿಸಿದ್ದು ಉಂಟು. ಯಾಕಂದ್ರೆ ರಾಜಮೌಳಿ ಪ್ರಶಾಂತ್ ನೀಲ್ ಒಂದು ಸಿನಿಮಾನ ಕಂಪ್ಲೀಟ್ ಮಾಡೋಕೆ 3 ರಿಂದ 4 ವರ್ಷ ತೆಗೆದುಕೊಳ್ತಾರೆ. ಅಂತದ್ರಲ್ಲಿ ಹೀರೋ ಕಮ್ ಡೈರೆಕ್ಟರ್ ಆಗಿ 2 ವರ್ಷದಲ್ಲಿ ಹಾಲಿವುಡ್ ರೇಂಜ್ ಗೆ ಔಟ್ಪುಟ್ ಕೊಡ್ತಾರೆ ಅಂತ ದೇವ್ರಾಣೆ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಡಿವೈನ್ ಎಂಬ ಟೈಟಲ್ ಗೆ ಸರಿಯಾದ ಜಸ್ಟಿಫಿಕೇಶನ್ ರಿಷಬ್ ಶೆಟ್ರು ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಈ ಹಿಂದೆ ಬಂದಂತ ಕಾಂತಾರ ಸಿನಿಮಾಗೂ ಈ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ. ಅದಕ್ಕಿಂತ 100 ಪಟ್ಟು ಈ ಸಿನಿಮಾ ಚೆನ್ನಾಗಿರುತ್ತೆ. ಈ ಸಿನಿಮಾದಲ್ಲಿ ತುಳುನಾಡಿಗೆ ಸಂಬಂಧಪಟ್ಟ ಸಂಸ್ಕೃತಿ ದೈವಗಳ ಬಗ್ಗೆ, ತುಳುನಾಡಿನ ಮೂಲ ದೈವ ಬೆರ್ಮೆ ಬಗ್ಗೆ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾದ ಕಥೆನ ಯಾವುದೇ ಕಾರಣಕ್ಕೂ ರಿವೀಲ್ ಮಾಡಲ್ಲ. ನಿಜ ಹೇಳ್ಬೇಕಂದ್ರೆ ನನಗೆ ಮೈ ಜುಮ್ ಎನಿಸಿದ್ದು ಯಾವಾಗ ಅಂದ್ರೆ ಇಂಟರ್ವಲ್ ಬ್ಲಾಕ್ ನಲ್ಲಿ ರಿಷಬ್ ಶೆಟ್ರು ಟ್ರಾನ್ಸ್ಫಾರ್ಮೇಶನ್ ಆಗೋ ಸೀನ್ ಮಾತ್ರ ನಿಜವಾಗ್ಲೂ ಮೈ ಜುಮ್ ಎನಿಸುತ್ತೆ. ಕ್ಲೈಮ್ಯಾಕ್ಸ್ 30 ನಿಮಿಷ ರುದ್ರ ತಾಂಡವ ಅಂತಾನೆ ಹೇಳ್ಬಹುದು. ಟೆಕ್ನಿಕಲಿ ವೈಸ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್ ಮೇಕಿಂಗ್, ವಿಎಫ್ಎಕ್ಸ್ ಮಾತ್ರ ಟಾಪ್ ನಾಚ್. ಫಸ್ಟ್ ಹಾಫ್ ನಲ್ಲಿ ಕೆಲವೊಂದು ಸೀನ್ ಅಷ್ಟೇನು ವರ್ಕೌಟ್ ಆಗಿಲ್ಲ, ತುಂಬಾ ಡ್ರಾಗ್ ಇದೆ. ಸೆಕೆಂಡ್ ಹಾಫ್ ಬಗ್ಗೆ ಮಾತಾಡಂಗೆ ಇಲ್ಲ, ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ರಾಣಿ ಕನಕಾವತಿ, ರುಕ್ಮಣಿ ವಸಂತ ಅವರ ಪಾತ್ರ ಅಷ್ಟೇನು ವರ್ಕೌಟ್ ಆಗಿಲ್ಲ, ಸುಮ್ಮನೆ ಸಿನಿಮಾದಲ್ಲಿ ಇದಾರೆ ಅಷ್ಟೇ. ಈ ಸಿನಿಮಾದ ಬಗ್ಗೆ ಇನ್ನೂ ಹೇಳೋದು ತುಂಬಾ ಇದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಯಾವುದೇ ಕಾರಣಕ್ಕೂ ಈ ಸಿನಿಮಾನ ಮಿಸ್ ಮಾಡ್ಕೊಳ್ಳೇಬೇಡಿ. ಈ ರೇಂಜ್ ಗೆ ಕನ್ನಡದಲ್ಲಿ ಈ ರೀತಿ ಒಂದು ಸಿನಿಮಾ ಬರುತ್ತೆ ಅಂತ ನಿಜಕ್ಕೂ ಅಂದ್ಕೊಂಡಿರ್ಲಿಲ್ಲ. ಈ ಸಿನಿಮಾ ನೋಡಿದ ಮೇಲೆ ರಿಷಬ್ ಶೆಟ್ರ್ ಮೇಲೆ ಗೌರವ ಜಾಸ್ತಿ ಆಯ್ತು. ಎಂತ ಡೈರೆಕ್ಟರ್ ಮಾರಾಯ. ರಾಜಮೌಳಿ ಪ್ರಶಾಂತ್ ನೀಲ್ ರಿಷಬ್ ಶೆಟ್ರ್ ಮುಂದೆ ಏನೇನೂ ಅಲ್ಲ. ಇನ್ನೂ 5 ವರ್ಷ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾರೆ ಜನ. ಆ ರೇಂಜ್ ಗೆ ಈ ಸಿನಿಮಾ ಇದೆ. ಈ ಸಿನಿಮಾ ನೋಡುವಾಗ ಮೈಯಲ್ಲಿ ಬೆವರು ಬರೋದಂತೂ ಪಕ್ಕ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.